ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಿ20 ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾಗೆ ಮತ್ತೊಂದು ಮುಖಭಂಗವಾಗಿದೆ. ನಿಸ್ಸಾಂಕ ಶತಕ. ಆಸ್ಟ್ರೇಲಿಯಾಕ್ಕೆ 8 ವಿಕೆಟ್ಗಳಿಂದ ಸೋಲಾಗಿದೆ. ಸತತ 2ನೇ ಸೋಲಿನಿಂದ ಸೂಪರ್ 8 ಹಾದಿ ಕಠಿಣವಾಗಿದೆ. 181 ರನ್ಗಳ ಗುರಿ ಯಶಸ್ವಿಯಾಗಿ ಶ್ರೀಲಂಕಾ ಬೆನ್ನಟ್ಟಿದೆ. ಆಸ್ಟ್ರೇಲಿಯಾ ಟೂರ್ನಿಯಿಂದ ಹೊರಬೀಳುವಂತಹ ಭೀತಿ ಕೂಡ ಈಗಾಗಲೇ ಎದುರಾಗಿದೆ. ಪಲ್ಲಕೆರೆ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಫ್ಯಾನ್ಸ್ ಫುಲ್ ಖುಷಿಯಲ್ಲಿದ್ದಾರೆ. 2026ರ ಟಿ20 ವಿಶ್ವಕಪ್ನ ಪುಲ್ಲೆಕೆಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಶ್ರೀಲಂಕಾ ಆಸ್ಟ್ರೇಲಿಯಾವನ್ನ ಮಣಿಸಿ ಸೂಪರ್ 8 ಸುತ್ತಿಗೆ ಅರ್ಹತೆಯನ್ನು ಪಡೆದುಕೊಂಡಿದೆ. ಆಸ್ಟ್ರೇಲಿಯಾ 181 ರನ್ ಗಳಿಸಿದ್ರು ಕೂಡ ಶ್ರೀಲಂಕಾ ಬ್ಯಾಟರ್ಗಳು ಅದನ್ನು ಯಶಸ್ವಿಯಾಗಿ ಬೆನ್ನಟ್ಟಿದ್ರು. ಈ ರೋಚಕ ಗೆಲುವಿನಿಂದ ಶ್ರೀಲಂಕಾ ಮುನ್ನಡೆದರೆ ಆಸ್ಟ್ರೇಲಿಯಾ ತಂಡ ಟೂರ್ನಿಯಿಂದ ಹೊರಬೀಳುವಂತಹ ಭೀತಿಯಲ್ಲಿದೆ. ಪಲ್ಲಕೆರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ 2026ರ ಟಿ20 ವಿಶ್ವಕಪ್ನ 30ನೇ ಪಂದ್ಯದಲ್ಲಿ ಆತಿಥೇಯ ಶ್ರೀಲಂಕಾ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿಯಾಗಿದ್ದವು. ಸೂಪರ್ 8 ಸುತ್ತಿಗೇರುವಂತಹ ದೃಷ್ಟಿಕೋನದಿಂದ ಈ ಪಂದ್ಯ ಉಭಯ ತಂಡಗಳಿಗೆ ಬಹಳ ಮುಖ್ಯವಾಗಿತ್ತು. ಅದರಲ್ಲೂ ಕೂಡ ಜಿಂಬಾಬ್ವೆ ವಿರುದ್ಧ ಸೋತಿದ್ದಂಥ ಆಸ್ಟ್ರೇಲಿಯಾಗೆ ಈ ಪಂದ್ಯದ ಗೆಲುವು ಅತ್ಯವಶ್ಯಕವಾಗಿತ್ತು. ಅದರಂತೆ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿದಂಥ ಆಸ್ಟ್ರೇಲಿಯಾ 181 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತು. ಆದರೆ ಆಸೀಸ್ ಬೌಲರ್ಗಳನ್ನು ಹೈರಾಣಾಗಿಸಿದಂತಹ ಶ್ರೀಲಂಕಾ ಬ್ಯಾಟರ್ಗಳು ಆಸೀಸ್ ಗೆಲುವಿನ ಕನಸಿಗೆ ತಣ್ಣೀರೆರಚಿದ್ರು. ಈ ಗೆಲುವಿನೊಂದಿಗೆ ಶ್ರೀಲಂಕಾ ತಂಡ ಸೂಪರ್ 8 ಸುತ್ತಿಗೆ ಅರ್ಹತೆಯನ್ನು ಪಡೆದರೆ ಆಸೀಸ್ ತಂಡ ಟೂರ್ನಿಯಿಂದ ಹೊರಬೀಳುವ ಆತಂಕದಲ್ಲಿದೆ.